ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಅಶ್ಲೀಲ ಕಾಮೆಂಟ್ ಹಾಕಿದ್ದ ಕಿಚ್ಚ ಸುದೀಪ್ ಫ್ಯಾನ್ಸ್ ವಿರುದ್ಧ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದೂರು ಕೊಟ್ಟಿದ್ದಾರೆ. ಹೀಗೆ ಕಮಿಷನರ್ ಕಚೇರಿ ಮೆಟ್ಟಿಲೇರಿದ್ರು ಕೂಡ ದರ್ಶನ್ ಹಾಗೆ ಸುದೀಪ್ ಫ್ಯಾನ್ಸ್ ವಾರ್ ಇತ್ಯರ್ಥಗೊಂಡಿಲ್ಲ. ನಟಿ ಮಾಜಿ ಸಂಸದೆ ರಮ್ಯಾ ಕೂಡ ದರ್ಶನ್ ಫ್ಯಾನ್ಸ್ ವಿರುದ್ಧ ಇಂತಹದ್ದೇ ದೂರು ನೀಡಿದಾಗ ತ್ವರಿತವಾಗಿ ಕ್ರಮ ಆಗಿತ್ತು. ಆದ್ರೆ ಈಗ ವಿಜಯಲಕ್ಷ್ಮಿ ವಿಚಾರವಾಗಿ ಪೊಲೀಸ್ನವರು ಯಾಕೆ ಸೈಲೆಂಟ್ ಆಗಿದ್ದಾರೆ? ಈ ಬಗ್ಗೆ ಸ್ವತಃ ವಿಜಯಲಕ್ಷ್ಮಿ ಅವರೇ ಧ್ವನಿ ಎತ್ತಿದ್ದಾರೆ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಸಾಮಾಜಿಕ ಜಾಲತಾಣಗಳಲ್ಲಿ ಅಶ್ಲೀಲ ಹಾಗೆ ಅವಹೇಳನಕಾರಿ ಸಂದೇಶಗಳನ್ನು ಹಾಕಿರುವ ಕಿಡಿಗೇಡಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ನಟ ದರ್ಶನ್ ಪತ್ನಿ ನಟಿ ವಿಜಯಲಕ್ಷ್ಮಿ ಇತ್ತೀಚೆಗೆ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ರು. ಆದ್ರೆ ಆ ಬಗ್ಗೆ ಪೊಲೀಸ್ನವರು ಯಾವುದೇ ಕ್ರಮ ಕೈಗೊಂಡಿಲ್ಲ. ಆದ್ರೆ ಇಂತಹದೇ ಪರಿಸ್ಥಿತಿ ಎದುರಿಸಿದ್ದ ರಮ್ಯಾ ಅವರು ದರ್ಶನ್ ಫ್ಯಾನ್ಸ್ ವಿರುದ್ಧ ದೂರು ಕೊಟ್ಟಾಗ ತ್ವರಿತ ಕ್ರಮ ಆಗಿತ್ತು. ಇದು ಹೇಗೆ? ನಟಿ ರಮ್ಯಾ ಅವರಂತೆ ನಾನು ಕೂಡ ಮಹಿಳೆ ಅಲ್ವಾ ಅಂತ ವಿಜಯಲಕ್ಷ್ಮಿ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. 25ಕ್ಕೆ ಥಿಯೇಟರ್ ಅಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ, ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ಭಾವನಾತ್ಮಕ ಪೋಸ್ಟ್ ಮಾಡಿರುವಂತವರು ನಮ್ಮ ದೇಶದಲ್ಲಿ ಎಲ್ಲರಿಗೂ ಕೂಡ ವ್ಯವಸ್ಥೆ ಮತ್ತು ಕಾನೂನು ಒಂದೇ ಅಂತ ನಾನು ಯಾವಾಗ್ಲೂ ನಂಬಿಕೊಂಡಿದ್ದೇನೆ. ಅದು ಈ ಹಿಂದೆ ನನ್ನ ಸ್ಥಾನದಲ್ಲಿದ್ದಂತ ನಟಿ ರಮ್ಯಾ ವಿಚಾರದಲ್ಲಿ ನಿಜವಾಗಿತ್ತು. ಆದ್ರೆ ಈಗ ನಾನು ಪ್ರಾಮಾಣಿಕವಾಗಿ ಹೇಳಬೇಕು ಅಂದ್ರೆ ಈ ಅನುಭವವು ನನ್ನ ನಂಬಿಕೆಯನ್ನ ಪ್ರಶ್ನೆ ಮಾಡುವಂತೆ ಮಾಡಿದೆ ಅಂತ ಭಾರಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಅದೇ ಪೋಸ್ಟ್ ನ ಬೆಂಗಳೂರು ನಗರ ಪೊಲೀಸ್, ಕರ್ನಾಟಕ ಸರ್ಕಾರ ಹಾಗೆ ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಟ್ಯಾಗ್ ಮಾಡಿದ್ದಾರೆ. ತಾವು ನೀಡಿರುವ ದೂರಿನ ಬಗ್ಗೆ ಪೊಲೀಸ್ನವರು ಯಾವುದೇ ಕ್ರಮ ಕೈಗೊಳ್ಳದ ಬಗ್ಗೆ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಪೊಲೀಸ್ ಅಧಿಕಾರಿಗಳನ್ನ ವಿಚಾರಿಸಿದ ಬಳಿಕ ಭಾರಿ ಬೇಸರ ವ್ಯಕ್ತಪಡಿಸಿದ ಅವರು ಈ ಪೋಸ್ಟ್ ಅನ್ನ ಮಾಡಿದ್ದಾರೆ. ನಾನು ದೂರು ನೀಡಿದ ಮೇಲೂ ಕೂಡ ಪೊಲೀಸ್ನವರು ಯಾವುದೇ ಕ್ರಮ ಕೈಗೊಂಡಿಲ್ಲ. ಅಲ್ಲದೆ ನನ್ನ ಪರ ವಕೀಲರಿಗೂ ಕೂಡ ಪೊಲೀಸ್ನವರು ಸ್ಪಂದಿಸಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಕೀಲರು ನಿರಂತರವಾಗಿ ವಿಚಾರಿಸಿದ್ರೂ ಕೂಡ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿಲ್ಲ. ಹಾಗಾಗಿ ಇಂದು ನಾನೇ ಖುದ್ದಾಗಿ ಹೋಗಿ ಅವರಿಗೆ ನೆನಪಿಸಬೇಕಾಯಿತು ಅಂತ ಭಾರಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ರಮ್ಯಾ ಪ್ರಕರಣದಲ್ಲಿ ಅಗ್ರ ಕ್ಷಿಪ್ರ ಕಾನೂನು ಕ್ರಮವನ್ನ ಒತ್ತಿ ಹೇಳಿರುವಂತ ವಿಜಯಲಕ್ಷ್ಮಿ, ನನಗೆ ಆಶ್ಚರ್ಯವಾಗಿದ್ದೇನಪ್ಪಾ ಅಂತ ಅಂದ್ರೆ ನಾನು ಸಲ್ಲಿಸಿದ ದೂರನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಲಾಗಿದೆ. ಆದ್ರೆ ಮತ್ತೊಬ್ಬ ಮಹಿಳೆ ನೀಡಿದ ಅಂತಹದ್ದೇ ದೂರನ್ನ ಗಂಭೀರವಾಗಿ ಪರಿಗಣಿಸಿ 1 ದಿನದೊಳಗೆ ಕ್ರಮ ಕೈಗೊಳ್ಳಲಾಗಿತ್ತು. ಇದು ನಿಜವಾಗಿಯೂ ಕೂಡ ನನ್ನನ್ನು ಆಶ್ಚರ್ಯಗೊಳಿಸ್ತಾ ಇದೆ. ನಾನು ನೀಡಿದ ದೂರು ಅಷ್ಟು ಮುಖ್ಯವಾದುದಲ್ಲವೇ ಅಥವಾ ಅದಕ್ಕೆ ಪ್ರಾಮುಖ್ಯತೆಯೇ ಇಲ್ಲವೇ ಅಂತ ಪ್ರಶ್ನೆ ಮಾಡಿದ್ದಾರೆ. ನನ್ನ ಪ್ರಕಾರ ಆ ಥರದ್ದು ಸುಳ್ಳು. ಪೊಲೀಸ್ ಎಲ್ಲರಿಗೋಸ್ಕರ ನಾವು ಇದ್ದೀವಿ. ನಾವು ಇಂಥ ವರ್ಗವರು, ಇಂಥ ಗ್ರೂಪು, ಇಂಥವ್ರಿಗೋಸ್ಕರ ಇಲ್ಲ. ಕ್ರೈಮ್ ರಿಜಿಸ್ಟರ್ ಆದಮೇಲೆ ನಾವು ಕ್ರಮ ತಗೊಳ್ತೀವಿ ಆ್ಯಸ್ ಪರ್ ಲಾ. ಈ ಕೇಸಲ್ಲಿ ಕೂಡ ತಕ್ಷಣ ನಮ್ಮವರು ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಅದನ್ನು CCB ಲೆವೆಲಲ್ಲಿ ಮಾಡಿದ್ದೀವಿ. ಇದೇ ವೇಳೆ ಪೊಲೀಸರ ಬಗ್ಗೆ ಬೇಸರ ವ್ಯಕ್ತಪಡಿಸಿರುವಂತಹ ವಿಜಯಲಕ್ಷ್ಮಿ ಪೊಲೀಸರ ಅಸಹಾಯಕತೆಯನ್ನ ಒತ್ತಿ ಹೇಳಿದ್ದಾರೆ. ಈ ವಿಳಂಬ ಯಾವುದೇ ಬಾಹ್ಯ ಒತ್ತಡ ಅಥವಾ ಪ್ರಭಾವದಿಂದಾಗಿ ಆಗಿಲ್ಲ ಅಂತ ನಾನು ಭಾವಿಸುತ್ತೇನೆ. ನ್ಯಾಯವು ಯಾರ ಭಾಗಿಯಾಗಿದ್ದಾರೆ ಅನ್ನೋದರ ಮೇಲೆ ಅವಲಂಬಿತವಾಗಿರಬಾರದು. ನಾನು ಇನ್ನೂ ಕೂಡ ಕಾಯ್ತಾ ಇದ್ದೀನಿ, ಇದನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಉಲ್ಲೇಖ ಮಾಡಿದ. ಒಟ್ಟಾರೆ ದೇಶದ ಕಾನೂನು ಎಲ್ಲರಿಗೂ ಕೂಡ ಒಂದೇ. ಅದು ಬಡವರಾಗಿದ್ರು ಸರಿ, ಬಲ್ಲಿದವರಾಗಿದ್ರು ಸರಿ, ಸೆಲೆಬ್ರಿಟಿಗಳಾದರೂ ಸರಿ,
ಜನಸಾಮಾನ್ಯರಾದರೂ ಸರಿ, ಎಲ್ಲರಿಗೂ ಒಂದೇ ಕಾನೂನು. ಪೊಲೀಸರು ಇನ್ನಾದರೂ ಕೂಡ ವಿಜಯಲಕ್ಷ್ಮಿ ದರ್ಶನ್ಗೆ ನ್ಯಾಯ ಕೊಡಿಸ್ತಾರಾ ಅನ್ನೋದೇ ಸದ್ಯದ ಪ್ರಶ್ನೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ವಿಜಯಲಕ್ಷ್ಮಿ ಇವತ್ತು ಕಮಿಷನರ್ ಆಗಬೇಕು ಒಟ್ಟು ನಮ್ಮ ವಿರುದ್ಧ ನನ್ನ ಲೈಫಲ್ಲಿ ನನ್ನ ಬಗ್ಗೆ ಮಾತಾಡೋಣ, ಪಕ್ಕದ ಮನೆ ಬಗ್ಗೆ.